ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನಡೆಸಿರಿ ಎಲ್ಲರೂ? ನಾನು ನಿಮ್ಮ ರಾಹುಲ್ ಮಾತಾಡತ್ತೀನಿ. ನೋಡ್ರಿ ಎಷ್ಟು ಕಾಣ್ಲತ್ತಲ್ಲ ಇದು ನಿಂಬೆ ಗಿಡಗಳು. ಒಂದು 2 ವರ್ಷ ಐತ್ರಿ ಹಚ್ಚಿ. ಇನ್ನೂ ಒಂದು ವರ್ಷನಾಗ ಕಾಯಿ ಹಾಕ್ಕವ. ಇನ್ನೂ ಒಂದು ವರ್ಷ ತನಕ ತಡಿಬೇಕು. ಕಾಯಿ ಅದು ಅಂದ್ರೆ ಅವಾಗ ಮಾರ್ಲಿಕ್ಕೆ ಆಗ್ತದೆ. ಅಲ್ಲಿ ತನಕ ಏನಿಲ್ಲ. ನಿನ್ನೆ ಅಂತರೂ ಇಲ್ಲಿ ರಾಶಿ ಮಾಡಿದೆವು, ಗೋಧಿ ರಾಶಿ. ಅಲ್ಲ ನೋಡ್ರಿ, ಅದು ಮುಚ್ಚಿಟ್ಟದಲ್ರಿ, ಅದೇ ನೋಡ್ರಿ. ಒಂದು 23 ಪ್ಯಾಕೆಟ್ ಆಗ್ಯದ. ಮತ್ತು ಒಂದು 15 ದಿನದಿಂದ ಜಮೀನು ರಾಶಿ ಇಟ್ಟು ಮಾಡಿದ್ದೆವು. ಅದೆಷ್ಟು ಒಂದು 75-80 ಪ್ಯಾಕೆಟ್ ಆಗ್ಯದ. ಒಂದು 100 ಪ್ಯಾಕೆಟ್ ಸುದ್ದು ಜಮಿ ಗೋಧಿ ಎಲ್ಲ ಕೂಡಿಸಿ. ಹೊಲದಾಗ ಆರಾಮ್ ಚಲೋ, ಆದ್ರೆ ಹೈರಾಣ ಭಾಳ. ಹೊಲ್ದಾಗ ಚಲೋ ಅದ ಖರೆ, ಕೈ ಬಿಡಲ್ಲ. ಆದ್ರೆ ಹೊಲ ಹೈರಾಣ ಆಗ್ತದೆ ಭಾಳ. ಮಾಡ್ಬೇಕಾಗ್ತದೆ. ರಾತ್ರಿ ನೀರು ಉಣಿಸೋದು, ಎಣ್ಣೆ ಹೊಡಿಯೋದು, ಕಾಂತ್ ಹೊಡಿಯೋದು, ಗಳೆ ಹೊಡಿಯೋದು, ಬಿತ್ತೋದು, ಮನುಷ್ಯರ ಕೂಲಿ, ಆಳು ಹಚ್ಬೇಕು, ಎಲ್ಲ ಮಾಡಬೇಕು. ಹೈರಾಣ ಅಂದ್ರೆ ಭಾಳ. ಅದಕ್ಕಲೆ ಹೊಲ್ದಾಗೇನು ಎಷ್ಟು ಅಟ್ಟೆ ಸ್ವಲ್ಪ ಇದ್ದದ್ದು ಹೊಲ ಇದ್ರೆ ಚಲೋ. ಭಾಳ ಒಬ್ಬರದು 10, 20, 40, 50 ಎಕರೆ ಇರ್ತದಲ್ಲ, ಅವ್ರದ್ದು ಭಾಳ ಹೈರಾಣ. ನಮ್ದೇನು ಅಷ್ಟೇ ಭಾಳ ಏನಿಲ್ಲ ರೀ, ಒಂದು 5 ಎಕರೆ ಐತ್ರಿ. ಇದೆ 5 ಎಕರೆದಾಗ ಸುಮ್ಮ ಕಿರಿಕಲ್ ಬೆಳೆ ಮಾಡ್ಕೋತೀವಿ. ಎಲ್ಲ ಸುತ್ತ ಎಲ್ಲ ಕಬ್ಬೆ ಇರ್ತಾವೆ ರೀ. ಅಲ್ಲಿ ನೋಡ್ರಿ, ಆ ಸೈಡ್ ಕಬ್ಬು ಅದ, ಈ ಬ್ಯಾಕ್ ಸೈಡ್ ಹಿಂದಿಂದು ಕಬ್ಬೆ, ಆ ಕಡೆ ಮತ್ತು ಆ ಕಡೆ ಎಲ್ಲ ಕಬ್ಬೆ, ಮತ್ತು ಈ ಸೈಡ್ನು ಕಬ್ಬೆ. ಒಟ್ಟು ನಮ್ಮ ಸುತ್ತಮುತ್ತ ಎಲ್ಲರದ್ದು ಕಬ್ಬೆ ಅದ. ಹೊಳೆ ನೀರು ಅದಾವ, ಅವ್ರು ಕಬ್ಬು ಹಚ್ತಾರೆ. ನಮ್ಮಲ್ಲಂತೂ ಹೊಳೆ ನೀರಂತೂ ಇಲ್ಲ. ಬಾವಿ ನೀರು ಅದಾವ ರೀ, ಸ್ವಲ್ಪ ಸಪ್ಪಗವು. ಅದ್ರ ಸಂಬಂಧ ಅಷ್ಟು ಕಬ್ಬು ಬರ್ತದೆ, ಇಲ್ಲ ಅನ್ನಂಗಿಲ್ಲ. ಆದರೆ ಆ ಲೆವೆಲ್ ತನಕ ಬರೋಲ್ಲ. ಸುಮ್ಮ ಅದಕ್ಕೆ ಕೆರೆಗಳು ಬೆಳೆ ಹಚ್ತೇವೆ ನಾವು. ಜೋಳ, ಮೆಕ್ಕೆಜೋಳ, ಮತ್ತು ಜಮಿ, ಗೋಧಿ, ಇವೇ ಇಂಥವೇ ಇಟ್ಟರೊಳಗೆ. ಆದರೆ ಡಬಲ್ ಅದ್ರ ಲೆವೆಲ್ ಇಟ್ಟು ತೆಗಿತೇವೆ, ಕಬ್ಬಿನ ಲೆವೆಲ್ ಇಟ್ಟು. ಅವ್ರು ಒಂದು ವರ್ಷ ತೆಗಿಬೇಕು, ಒಂದು ವರ್ಷ ತನಕ ಕುಂಡಿರ್ಬೇಕಾಗ್ತದೆ. ನಾವು ಒಂದು ವರ್ಷನಾಗ 4 ಬೆಳೆ ತೆಗೆದಿರ್ತೇವೆ. ಇಂಥವು 4 ಆಗಿರ್ತಾವೆ. ಅವು ಒಂದು ವರ್ಷ ತನಕ ಕುಂಡಿರ್ಬೇಕು ಕಬ್ಬಿನವರು. ನಾವು 3 ತಿಂಗಳು ಒಂದು ಬೆಳೆ ಅಂದ್ರೆ 4 ಬೆಳೆ ತೆಗೆದಿರ್ತೇವೆ. 4 ಬೆಳೆ ಅದ್ರ ಲೆವೆಲೇ ಆಗಿರ್ತದೆ, ಕಬ್ಬಿನ ಲೆವೆಲೇ ಆಗಿರ್ತದೆ. ಇಟ್ಟೆ ನೋಡ್ರಿ. ಮತ್ತು ಇವು ಸಣ್ಣ ಗಿಡಗಳು, ಹಣ್ಣಿನ ಗಿಡಗಳು, ಪೇರಿ ಗಿಡ, ಮಾವಿನ ಗಿಡ, ಮತ್ತು ಆ ಕಡೆ ಮನೆ ಮುಂದೆ ಆ ಕಡೆ ನೋಡಿ ತೆಂಗಿನ ಗಿಡ ಹಚ್ಚಿದ್ದೇವೆ. ಅದು ಪೂರಾ ಅಲ್ಲಿ ಆ ಲೈನ್ದಿಂದ ಆ ಲೈನ್ ತನಕ ಫುಲ್ ಒಂದು 40, ಟೋಟಲ್ ಮನೆ ಮುಂದತಿ ಎಲ್ಲ ಸೇರಿಸಿದ್ರೆ ಒಂದು 52 ಗಿಡಗಳು ಅದಾವೆ. ಇಷ್ಟು ಹಚ್ಚಿದೇವೆ ರೀ. ಮತ್ತು ಸೀತಾಫಲ ಗಿಡ ಅದಾವೆ, ಚಿಕ್ಕು ಗಿಡ ಅದಾವೆ, ಮತ್ತು ದಾಳಿಂಬ್ರಿ ಗಿಡ ಅದಾವೆ. ನೋಡಿರಿ ಎಷ್ಟು ಅದಾವೆ. ದಾಳಿಂಬ್ರಿ ಗಿಡ, ಸೀತಾಫಲ ಗಿಡ, ಚಿಕ್ಕು ಗಿಡ, ಮಾವಿನ ಗಿಡ, ಪೇರಿ ಗಿಡ ಎಲ್ಲ ಹಚ್ಚಿದೇವೆ ರೀ. ಮತ್ತು ನಲ್ಲಿಕಾಯಿ ಗಿಡ, ನೀಲಕಾಯಿ ಗಿಡ, ಟೋಟಲ್ ಎಲ್ಲ ಮಾಡಿದ್ದೀವಿ. ಒಟ್ಟು ಎಲ್ಲ ಗಿಡಗಳು. ಒಟ್ಟೆ ಹೊರಗಿಂದ ಏನೂ ಊರಾಗ ಹೋದೆವು ಅಂದ್ರೆ ಈ ಗಿಡಗಳು ಇಲ್ಲ ಅನ್ನಂಗಿಲ್ಲ. ಮತ್ತು ಬಾಳೆ ಗಿಡನೂ ಅದಾವೆ ರೀ. ಸುಮ್ಮ ಮನೆ ಪೂರ್ತ ಮಾರಂಗೇನಿಲ್ಲ, ಮನೆ ಪೂರ್ತ ನಾವು ತಿನ್ನಟ್ಟು. ಹೊಟ್ಟೆ ಸರಿಯಂಗಿಲ್ಲ. ಈಗ ತಿಲ್ಲಕ್ಕೆ ಕೂತೇವೆ ಅಂದ್ರೆ ದಿನ 10 ತಿಂದ್ರೆ ಭೀ ಸರಿಯಂಗಿಲ್ಲ ರೀ. ಆಪರಿ ಹಚ್ಚಿದೆವು. ಹೊಲ್ದಾಗೆ ಚಲೋ ನೋಡ್ರಿ. ಆರಾಮ್ ಅಂದ್ರೆ ತಂಪು ಗಾಳಿ ಇರ್ತದೆ, ಎಲ್ಲ ಇರ್ತದೆ. ಸಿಟಿಯಾಗಿದ್ರೆ ಹ್ಯಾಂಗೆ ಹತ್ತೀನಿ, ಬರೀ ಯಾವಾಗ ನೋಡಿದ್ರು ಭೀ ಹಾರ್ನ್ ಸೌಂಡ, ಅದು ಹೊಗೆ, ಕಿರಿಕಿರಿ, ನಿದ್ದೆ ಆಗಲ್ಲ, ಏನಿಲ್ಲ. ನಿಶ್ಚಿಂತೆ ನಿದ್ದೆ, ಆರಾಮ್ ಊಟ. ಮನೆಯಂದು ಮಮ್ಮಿನ ಕೈಯಂದು ಊಟ ಮಾಡೋದು ಇಷ್ಟು ಭಾರಿ ಅಲ್ರಿ. ಅದೇ ಬಿಜಾಪುರನ ಮೆಸ್ನಾಗ ಊಟ ಮಾಡ್ತೀರಿ, ಒಂದು ತುಸು ಸ್ವಾದಿರಲ್ಲ, ಏನಿರಲ್ಲ. ಉಪ್ಪಿದ್ರೆ ಖಾರ ಕಮ್ಮಿ ಇರ್ತದೆ, ಖಾರ ಇದ್ರೆ ಹುಳಿ ಕಮ್ಮಿ ಇರ್ತದೆ. ಸಾರು ಅಂತೂ ಕೇಳೇಬೇಡ್ರಿ. ನೀರು ತೇಲ್ತಿರ್ತದೆ. ಬಡ್ಡೆ ಬ್ಯಾಳೆ ಒಣಗಿರ್ತದೆ. ಬ್ಯಾಳೆ ಬಡ್ಡ್ಯಾಗ ಕೂತು ಬಿಟ್ಟಿರ್ತದೆ. ಅಳಿಗಾಡ್ಸೋರಂತೂ ಎಷ್ಟು ಅಳಿಗಾಡ್ಸೋರು ಗಟ್ಟಿನೇ ಆಗಲ್ರಿ. ಅದು ಪೂರಾ ನೀರೇ ಹಾಕಿರ್ತಾರೆ ಅವರು. ರೈಸ್ ಅಂತೂ ಕೇಳಬೇಡ್ರಿ. ಚಪಾತಿ ಅಂತೂ ಹೊಟ್ಟೆ ನೋಡೇಬೇಡ್ರಿ. ಹೊಟ್ಟೆ ಏನೂ ಊಟ ಸುದ್ದಿರಲ್ಲ. ಮನೆ ಊಟ ಭಾರಿ ಹೇಳ್ತಾರಲ್ರಿ, ಅದೇ ನೋಡ್ರಿ. ಮನ್ಯಾಗ ಊಟ ಮಾಡಿದ್ರೆ ಹೆಂಗಿರ್ತೇವೆ ಅಂದ್ರೆ, ನಾವು ಇಲ್ಲಿ ನಾವು ಊರಾಗಿದ್ರಿ ಫಸ್ಟಿಗೆ. ಪೈಲ ಲಾಕ್ಡೌನ್ ಟೈಮ್ನಾಗ ಇಲ್ಲಿ ಊರಾಗಿದ್ದ ಒಂದು ವರ್ಷ ತನಕ ಇದ್ದಂಗೆ ಐತಿ. ಇಲ್ಲಿ ಒಂದು 75 ಕಿಲೋ ಇದ್ದನ. ಬಿಜಾಪುರಕ್ಕೆ ಹೋದ 2 ತಿಂಗಳದಾಗ 10 ಕಿಲೋ ಇಳೀತು. ನಂದು 65 ಕಿಲೋಕ್ಕೆ ಬಂದೀನಿ. ಊರಿಗೆ ಬಂದಂದ್ರೆ 2 ಕಿಲೋ ಹೆಚ್ಚಾಗ್ತದೆ. ಬಿಜಾಪುರಕ್ಕೆ ಹೋದ್ರೆ 4 ಕಿಲೋ ಇಳಿದಿರ್ತದೆ. ಹಿಂಗೆ ನೋಡ್ರಿ. ಮೆಸ್ನಾಗ ಊಟ ಅವ್ರು ರೊಕ್ಕ ತೊಗೋತಾರೆ, ಆದ್ರೆ ಊಟ ಚಲೋ ಕೊಡಲ್ಲ ಅಷ್ಟು. ಚಪಾತಿ ಅಂತೂ ಕೇಳೇಬೇಡ್ರಿ.
ಅವು ಮ್ಯಾಗೆಲ್ಲ ಹಿಟ್ಟೇ ಹಿಟ್ಟೇ ಹೊಂಟಿರ್ತದೆ ಪೂರ ಅದು. ಅರ್ಧಂಬರ್ಧ ಬೇಯಿಸಿ ಕೊಡ್ತಾರೆ, ರೊಕ್ಕ ಕರೆಕ್ಟ್ ತೊಗೋತಾರೆ. ಹುಡುಗರ ಜೀವನ ಭಾಳ ಕಠಿಣ ಅದರಪ್ಪ. ಎಲ್ಲ ಹುಡುಗರು ಓದ್ಲಿಕ್ಕೆ ಬಂದಿರ್ತಾವೆ ಬಿಜಾಪುರಕ್ಕೆ. ಎಷ್ಟು ಜನ ಬರ್ತಾರೆ ರೀ ಓದ್ಲಿಕ್ಕೆ. ಅವ್ರ ಜೀವನ ಭಾಳ ಕಠಿಣ ಅದ. ರೊಕ್ಕರೆ ಕೊಟ್ಕಿಸಿದ್ರೆ ಪಾಪ ಏನು ಮಾಡಿದ್ರೆ ನೀರು ಎಲ್ಲರೂ ತಿಂತಾರೆ ರೀ. ಮತ್ತು ತಿನ್ಬೇಕೇ ರೀ. ಮತ್ತು ರೊಕ್ಕ ಕೊಟ್ಟರು ಊಟ ಮಾಡ್ತಿರ್ತಾರಂದ್ರೆ ಅದಕ್ಕೆ ಮೆಸ್ ಕಾರ್ಡ್ ಮಾಡಿಸಿರ್ತಾರೆ ರೀ. ಮತ್ತು ತಿನ್ಬೇಕೇ ಆಗ್ತದೆ ರೀ. ಏನೂ ಅಲ್ಲಕ್ಕೂ ಬರಲ್ಲ ರೀ, ಏನೂ ಆಡ್ಲಿಕ್ಕೂ ಬರಲ್ಲ. ಇಟ್ಟೇ ಅದ್ರಿ. ಮತ್ತು ಇಷ್ಟೇ ನೋಡ್ರಿ. ಆ ಟವರ್ದಿಂದ ಆ ಶಡ್ ಏನಿಲ್ಲ, ಒಟ್ಟು ಆ ಮೂಲಿ ತನ ನೋಡ್ರಿ. ಒಟ್ಟು ಆ ಲೈನ್ ಕಾಣಿಸ್ಲತ್ತದ. ಒಟ್ಟು ಇದು ಎಷ್ಟು ಇದು ಜಮೀದಲ್ರಿ ಇದು. ಇದೆಲ್ಲ ನಮ್ಮದೇ ನೋಡ್ರಿ. ಇದು ಎಷ್ಟು ಜಮೀದಲ್ಲ ಇದು. ಆ ತೆಂಗಿನ ಗಿಡ ಇದು ಇಲ್ಲಿ ಒಟ್ಟು ಜಮೀದು ಟೋಟಲ್ ಒಂದು 5 ಎಕರೆ ಅದ ರೀ. ಮತ್ತು ಅದು ನಮ್ಮ ಮನೆ ಇರೋದು, ನಮ್ಮ ಮನೆ ಅದ. ಮತ್ತು ಅದು ಎಮ್ಗಳು ಶಡ್ ಮಾಡಿದ್ದೇವೆ ರೀ. ಲಾಕ್ಡೌನ್ ಟೈಮ್ನಾಗ ಒಂದು 10-15 ಎಮ್ಗಳು ಮಾಡಿದ್ದೆವು. ಸಣ್ಣ ಕರುಗಳು ತರೋದು, ದೊಡ್ಡವಾಗನ ಮಾರೋದು. ಬಟ್ ಇದೊಂದು ಬಿಸ್ನೆಸ್ ನಡೆಸಿದ್ದೆವು. ಈಗ ಮತ್ತು ಯಾರೂ ಮನೆಯಾಗಿಲ್ಲ ಈಗ ಮಾಡೋರು. ಮತ್ತು ನಮ್ಮ ಪಪ್ಪನೂ ಇಲ್ಲೇ, ನಮ್ಮ ಪಪ್ಪ ನಮ್ಮ ಮಮ್ಮಿ ಇಷ್ಟೇ ಇರ್ತಾರೆ ರೀ. ನಾವು ಈಗ ಬಿಜಾಪುರಕ್ಕೆ ಇದೀನಿ ರೀ. ನಾನು ಈಗ ಅದ್ರ ಸಂಬಂಧ ಎಮ್ಗಳೆಲ್ಲ ಮಾರ್ಯದ. ನಿಶ್ಚಿಂತ ಅದಾರ ಹೊರತ್ತೆ. ಮತ್ತು ಅಲ್ಲೇ ಬಾವಿ ಒಂದು ಅಲ್ಲೇ ನೋಡಬೇಕು, ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸಿರ್ತೀನಿ. ಈಗ ಅದೊಂದು ಮನೆ ರೀ. ಮತ್ತು ಶಡ್ ಒಂದು ಅದ. ಮತ್ತು ಹಳೆ ಶಡ್ ಎಲ್ಲ ಮತ್ತೊಂದು ಮನೆಗೆ ಇದ್ದೆವು. ಅಲ್ಲಿ ಬಾಜು ಒಂದು ಪತ್ರ ಶಡ್ ಇತ್ತು ಫಸ್ಟಿಗೆ. ಒಂದು 50 ವರ್ಷ 30 ವರ್ಷ ಹಿಂದಿನ ಪತ್ರ ಶಡ್ ಇತ್ತು. ಪತ್ರ ಶಡ್ನಾಗ ಇದ್ದೆವು. ಭಾಳ ಪತ್ರ ಶಡ್ನ ಅಂತೂ ಕೇಳಬೇಡ್ರಿ. ಒಟ್ಟೆ ಮಳೆ ಬರ್ಲಿಕ್ಕತ್ತಂದ್ರೆ ಪಟ್ನೆ ಬೊಗಣಿ ತೊಳೋದ, ಹೊಡ್ಕೊತ ಹೋಗೋದು. ಯಾಕಂದ್ರೆ ಎಲ್ಲಿ ಸೋರ್ತು ಅನ್ನೋದು ಗೊತ್ತಾಗಲ್ಲ. ನಿದ್ದಿಲ್ಲಾರೆ ಕುಂಡಿರ್ತಿದ್ದೆವು. ಎಲ್ಲಿ ಸೋರ್ತಿತ್ತು ಮಕ್ಕೊಂಡ್ರೆ ಅಂತೂ ಹಾಸಿಗೆಗೆ ನೀರು ಬರ್ತಿದ್ದವು. ಈಗ ಮನೆ ಕಟ್ಟ್ಯಾದ್ರಿ. ಈಗ ಮನೆ ಕಟ್ಟಿದೆವು. ಹಂಗಾಗ್ಯದ ಮನೆ ಒಂದು ತೋರಿಸ್ತೀನಿ. ಅಟ್ಟೆ ದೊಡ್ಡದಿಲ್ಲ, ಸ್ವಲ್ಪ ಸಣ್ಣದೈತಿ. ನೋಡೋಣ. ಈ ವಿಡಿಯೋ ಏನ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ.